Praise be to Jesus. Hallelujah. In Bible we see God calling his people for two things. ಸತ್ಯವೇದದಲ್ಲಿ ದೇವರು ತನ್ನ ಜನರನ್ನು ಎರಡು ವಿಷಯಗಳಿಗಾಗಿ ಕರೆಯುವುದನ್ನು ನಾವು ನೋಡ್ತೇವೆ. In Psalm 37 verse number 4 and in 2 Corinthians chapter 3 verse number 16 and 17 we see about this precious callings of God for a child of God. ಕೀರ್ತನೆ 37:4ರಲ್ಲಿ 2 ಕೊರಿಂಥ 3ನೇ ಅಧ್ಯಾಯ 16 ಮತ್ತು 17ನೇ ವಚನದಲ್ಲಿ ದೇವರ ಮಕ್ಕಳಿಗೆ ಇರುವಂಥ ಈ ಎರಡು ಕರೆಗಳನ್ನು ನಾವು ನೋಡ್ತೇವೆ. The first calling is to delight in the Lord. Hallelujah. Praise the Lord. If you think about delighting, it gives the meaning of deep satisfaction, deep fulfillment in something. Hallelujah. Many times we try to find fulfillment and satisfaction in the things of this world. ಈ ಕರ್ತನಲ್ಲಿ ಸಂತೋಷಿಸು ಎಂಬುದಾಗಿ, ಡಿಲೈಟ್ ಇನ್ ದ ಲಾರ್ಡ್, ಕರ್ತನಲ್ಲಿ ಸಂತೋಷಿಸು ಎಂಬುದಾಗಿ. ಸಂತೋಷಿಸುವುದು ಅದರ ಅರ್ಥ ಯಾವುದೋ ಒಂದು ವಿಷಯದಲ್ಲಿ ಆಳವಾದಂಥ ಅನುಭವವನ್ನು ಹೊಂದುವಂಥದ್ದು, ಸಂತೃಪ್ತಿಯ ಅನುಭವವನ್ನು ಹೊಂದುವಂಥದ್ದು ಎಂಬುದಾಗಿ. ಆಮೆನ್. ಲೋಕದ ಸಂಗತಿಗಳಲ್ಲಿ ತೃಪ್ತಿಯನ್ನು ಬಯಸುತ್ತಾ ನಾವು ಹೋಗ್ತೇವೆ. But God's word calls us to have that deep fulfillment and satisfaction and joy in the Lord. Amen. Because if we don't do this, we cannot connect to the second calling of God, which is mentioned in 1 Corinthians chapter 3 verse number 16 and 17. Amen. ಇದು ನಾವು ಮಾಡದಿದ್ದರೆ ನಮ್ಮ ಎಲ್ಲ ಸಂತೃಪ್ತಿ, ನಮ್ಮ ಎಲ್ಲ ಸಂತೋಷ, ಆಳವಾದಂಥ ಸಂತೋಷ ಅದು ಕರ್ತನಲ್ಲಿ ಇಲ್ಲದಿದ್ದರೆ ದೇವರ ಎರಡನೇ ಕರೆ, ದಟ್ ಈಸ್ ಬಿಹೋಲ್ಡಿಂಗ್ ಗಾಡ್. ಆಮೆನ್. ದೇವರನ್ನೇ ದೃಷ್ಟಿಸುವಂಥದ್ದು, ಅಟೆಂಟಿವ್ಲಿ, ವಿತೌಟ್ ಶಿಫ್ಟಿಂಗ್ ಯುವರ್ ಫೋಕಸ್ ಹಿಯರ್ ಅಂಡ್ ದೇರ್, ಬಿಹೋಲ್ಡಿಂಗ್ ಸಮಥಿಂಗ್ ವೆರಿ ಬ್ಯೂಟಿಫುಲ್. ದಟ್ ಈಸ್ ವಾಟ್ ಇಟ್ ಮೀನ್ಸ್. ನಾವು ನೋಡುತ್ತರ ಎಂಬುದಾಗಿ, ಯೆಹೋವನ ಮುಖವನ್ನು, ದೇವರ ಮುಖವನ್ನು ನೋಡುತ್ತಾ ದೃಷ್ಟಿಸುತ್ತಾ. ಆಮೆನ್. ಬಹಳ ಸುಂದರವಾದಂಥ ಸಂಗತಿ ಹೇಗೆ ನಾವು ದೃಷ್ಟಿಸ್ತೇವೆ. ಫಾರ್ ಎಕ್ಸಾಂಪಲ್, ಬಿಹೋಲ್ಡಿಂಗ್ ದ ಸನ್ಸೆಟ್. Hallelujah. Beholding the sunrise. See how we are attentive to look to that sunset or sunrise. ಸೂರ್ಯೋದಯ, ಸೂರ್ಯಾಸ್ತಮ ಆಗುವಂಥ ಸಂಗತಿಯನ್ನು ಯಾವ ರೀತಿ ತದೇಕವಾಗಿ ನಾವು ನೋಡ್ತೇವೆ, ಅದೇ ರೀತಿಯಾಗಿ ದೇವರನ್ನು ತದೇಕವಾಗಿ ನಾವು ನೋಡ್ತೇವೆ. ಒನ್ ಥಿಂಗ್ ವೆನ್ ವಿ ಬಿಹೋಲ್ಡ್ that happens is we appreciate the beauty. Hallelujah. And that will not end there. We will go and tell others also about the beauty that we beholded. Hallelujah. ನಾವು ತದೇಕ ಚಿತ್ತದಿಂದ ನೋಡುವಾಗ ಮುಂದೆ ಆಗುವಂಥ ಸಂಗತಿ, ಅದನ್ನು ನಾವು ಪ್ರಶಂಸಿಸುವುದಕ್ಕೆ ಪ್ರಾರಂಭಿಸ್ತೇವೆ. ಆಮೆನ್. Hallelujah. ಅಲ್ಲಿಗೆ ಮುಗಿಯುವುದಿಲ್ಲ. ನಾವು ಹೋಗಿ ಆ ವಿಷಯದಲ್ಲಿ ಇನ್ನೊಬ್ಬರಿಗೆ ನಾವು ಹೇಳುವುದಕ್ಕೆ ಪ್ರಾರಂಭಿಸ್ತೇವೆ. If we cannot delight in the Lord, we cannot behold Him. That simple it is. ನಾವು ದೇವರಲ್ಲಿ ಸಂತೋಷ ಪಡದಿದ್ದರೆ, ದೇವರನ್ನೇ ತದೇಕವಾಗಿ ತದೇಕ ಚಿತ್ತದಲ್ಲಿ ನಾವು ದೇವರನ್ನು ದೃಷ್ಟಿಸುವುದಕ್ಕಾಗದು. We will be looking around the world, with all of our attention. We will be beholding that. And what we behold, we become, the Bible says. Hallelujah. ನಾವು ಯಾವುದನ್ನು ತದೇಕ ಚಿತ್ತದಲ್ಲಿ ದೃಷ್ಟಿಸ್ತೇವೋ ಅದರ ಭಾವವನ್ನೇ ನಮ್ಮ ಒಳಗೆ ನಾವು ಹೊಂದುತ್ತೇವೆ. God has called us to be conformed to the image of His Son. We should not look like worldly people. Our talk, our walk,
lifestyle, it has to represent Jesus. Hallelujah. ನಾವು ಲೋಕದವರ ಹಾಗೆ ಕಂಡು ಬರಬಾರದು. ನಾವು ದೇವರನ್ನು ದೃಷ್ಟಿಸುವಾಗ ದೇವರನ್ನು ನಾವು ಪ್ರತಿಬಿಂಬಿಸಬೇಕು. ಗಾಡ್ ಹೆಲ್ಪ್ ಅಸ್ ಇನ್ ಆಲ್ ದೀಸ್ ಥಿಂಗ್ಸ್. ದೇವರು ನಮಗೆ ಇದರೆಲ್ಲದರಲ್ಲಿ ಸಹಾಯ ಮಾಡಲಿ. ಆಮೇನ್.